ಯಶಸ್ವಿಯಾಗಿ ನಡೆದ ನಮ್ಮ ಹಾಸನ್ ಟಿವಿ ವಿದ್ಯಾರ್ಥಿಗಳ ಪುರಸ್ಕಾರ ಅಭಿನಂದನೆ ಕಾರ್ಯಕ್ರಮ. ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿರುವ ಸಮುದಾಯವನ್ನು ಪ್ರೋತ್ಸಾಹಿಸಿ ಮುಖ್ಯ ವಾಹಿನಿಗೆ ಕರೆತರುವ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ನಮ್ಮ ಹಾಸನ್ ಟಿವಿ ವತಿಯಿಂದ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸನ ನಗರದ ತಾಜ್ ಕನ್ವೆನ್ಷನ್ ಹಾಲ್ನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಕ್ಕೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿನಿಗಳಿಗೆ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ 95ರಿಂದ 99 ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಗಳು ಹೆಚ್ಚಾಗಿದ್ದರು. ನಮ್ಮ ಹಾಸನ್ ಟಿವಿ ಕಳೆದ 3 ವರ್ಷಗಳಿಂದ ಇಂತಹ ಕಾರ್ಯಕ್ರಮವನ್ನು ರೂಪಿಸುತ್ತಾ ಬಂದಿದ್ದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಮುಂದಿನ ವಿದ್ಯಾಭ್ಯಾಸದ ಕುರಿತು ಮಾರ್ಗದರ್ಶನವನ್ನು ನುರಿತ ಹಾಗೂ ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಗಳಿಂದ ನೀಡುತ್ತಾ ಬಂದಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರು ಅಕ್ಯೂರಾ ಎಚ್ಬಿಎಸ್ ಅಲ್ ಅಮೀನ್ ಆಸ್ಪತ್ರೆಗಳ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು, ಆಲೂರಿನ ಮನ್ಸೂರ ವಿದ್ಯಾಸಂಸ್ಥೆಯ ನಿರ್ದೇಶಕರು, ರಾಷ್ಟ್ರೀಯ ಜಮತಾ ಇಸ್ಲಾಮಿ ಹಿಂದೂ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಮೊಹಮ್ಮದ್ ತಾಹಾ ಮಹದ್ದೀನ್ ರವರು ಮಾತನಾಡಿ, ನಾವು ಏನು ಮಾಡಿದ್ರೂ ಉತ್ತಮವಾಗಿ ಮಾಡಬೇಕು, ಅದು ದೇಶಕ್ಕೆ ಕೀರ್ತಿಯನ್ನ ತರುವಂತಿರಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಯಲಿ ಮತ್ತು ಉತ್ತಮ ಕೆಲಸಗಳನ್ನೇ ಮಾಡಬೇಕು ಅಂತ ಹಿತವಚನ ಹೇಳಿದ್ರು. ಏನ್ ಮಾಡಿದ್ರೂ ಅತ್ಯುತ್ತಮವಾಗಿ ಮಾಡಬೇಕು ಎಂಬುದು ಮೊಹಮ್ಮದ್ ಪೈಗಂಬರ್ ಜಗತ್ತಿಗೆ ನೀಡಿರುವ ಸಂದೇಶವಾಗಿದೆ. ಇದನ್ನು ಪ್ರಾಮಾಣಿಕತೆಯಿಂದ ಮಾಡಿದವರು ಗೌರವ ಹಾಗೂ ಘನತೆಯಿಂದ ಬದುಕುತ್ತಾರೆ ಎಂದರು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಹೆಚ್ಚು ಅಂಕ ಗಳಿಸುವುದು ಮಾತ್ರವಲ್ಲ, ಶಿಸ್ತಿನಿಂದ ಬದುಕುವುದು, ಸ್ವಚ್ಛತೆಯನ್ನ ಕಾಪಾಡುವುದು, ಸಮಯ ಪಾಲನೆ, ಪರಿಸರಕ್ಕೆ ಆದ್ಯತೆ, ಹಿರಿಯರಿಗೆ ಗೌರವ ನೀಡುವುದು ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮವಾಗಿರಬೇಕು ಅಂತ ಸಲಹೆ ನೀಡಿದ್ರು. ಅರಬ್ಬಿ ಭಾಷೆಯಲ್ಲಿ ಇಕ್ರಾ ಎಂದರೆ ಓದು ಎಂಬರ್ಥ. ಇದು ಪವಿತ್ರ ಕುರಾನ್ ಮೂಲದ ಪದವಾಗಿದೆ. ಎಲ್ಲರೂ ವಿದ್ಯೆಗೆ ಹೆಚ್ಚು ಸಮಯ ನೀಡಿ ಜ್ಞಾನವನ್ನ ಸಂಪಾದಿಸಿಕೊಳ್ಳಬೇಕು. ಈ ಎಲ್ಲಾ ಕ್ರಿಯೆಗಳು ಉತ್ತಮವಾಗಿರಬೇಕು ಅಂತ ಅವರು ಹೇಳಿದರು. ಸಮಾಜಕ್ಕೆ ಆದರ್ಶವಾಗಿ ಉತ್ತಮ ವ್ಯಕ್ತಿಗಳಾಗಿ ಗೌರವದಿಂದ ಬದುಕಿ ಉತ್ತಮ ವ್ಯಕ್ತಿಗಳನ್ನ ಗೌರವಿಸುವ ವ್ಯಕ್ತಿಗಳಾಗಿ ಜೀವನ ನಡೆಸುವುದು ನಮ್ಮ ಧೋರಣೆಯಾಗಬೇಕು. ಜೊತೆಗೆ ಇಡೀ ಸಮಾಜವೇ ಗೌರವದಿಂದ ಕಾಣುವಂತಹ ವ್ಯಕ್ತಿಗಳು ನೀವಾಗಬೇಕು ಅಂತ ಹೇಳಿದ್ರು. प्यारे नबी बाकी के क्या बात बोले वो भूल गए तो होता क्या? नबी सल्लल्लाहु अलैहि वसल्लम से मोहब्बत कैसे दिखाओगे? कैसा दिखाती नबी से मोहब्बत? दाढ़ी छोड़ लिए ठीक है, हिजाब पहन लिए ठीक है, नबी से मोहब्बत अगर दिखाना है, एक सुन्नत अगर मैं बताऊं, वो एहसान की सुन्नत. एहसान ಅಂದ್ರೆ ಏನು ಗೊತ್ತಾ? ಎಹ್ಸಾನ್ ಅಂದ್ರೆ ಏನು ಗೊತ್ತಾ? ಎಕ್ಸಲೆನ್ಸ್. ಏನು ಮಾಡಿದ್ರೂ ಬೆಸ್ಟ್ ಆಗಿ ಮಾಡಬೇಕು. ಏನು ಮಾಡಬೇಕು? ಇಂಗ್ಲಿಷ್ ಮಾತಾಡಿದ್ರೆ ಬೆಸ್ಟ್ ಆಗಿ ಮಾಡಬೇಕು, ಕನ್ನಡ ಮಾತಾಡಿದ್ರೆ ಬೆಸ್ಟ್ ಆಗಿ ಮಾತಾಡಬೇಕು, ಉರ್ದು ಮಾತಾಡಿದ್ರೆ ಬೆಸ್ಟ್ ಆಗಿ ಮಾಡಬೇಕು, ಮ್ಯಾಥ್ಸ್ ಓದಿದ್ರೆ ಫಸ್ಟ್ ಆಗಿರಬೇಕು, ಸೈನ್ಸ್ ಓದಿದ್ರೆ ಫಸ್ಟ್ ಆಗಿರಬೇಕು, ಡಾಕ್ಟರ್ ಮಾಡಿದ್ರೆ ಫಸ್ಟು. ಏನು ಹೇಳಿದ್ರು ಗೊತ್ತಾ? ಒಂದು ಮುರ್ಗಿಗೂ ಕ್ಯಾಜಿ ಬೋಲ್ತೆ ಸರ್, ಚಿಕನ್ ಕನ್ನಡದಲ್ಲಿ ಏನ್ರಿ ಹೇಳೋದು? ಮುರ್ಗಿಗೆ ಕೋಳಿಗೆ ಜುಬಾ ಮಾಡ್ತೀವಲ್ಲ, ಆ ಕೋಳಿ ಜುಬಾನು ಒಂದು ಒಳ್ಳೆ ನೈಫ್ ತಗೊಳ್ಳಿ, ಒಳ್ಳೆ ನೈಫ್ ತಗೊಂಡು ಚೆನ್ನಾಗಿ ಶಾರ್ಪ್ ಮಾಡಿ ಅದಕ್ಕೆ ಆ ಕೋಳಿಗೆ ಪ್ರೀತಿಯಾಗಿ ಇಟ್ಕೊಳ್ಳಿ, ಪ್ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ನೀರು ಕೊಡಿ ಅದಕ್ಕೆ. ಆಮೇಲೆ ಆ ಶಾರ್ಪ್ ನೈಫಿಂದ ಕಿಸಿಕ್ ಅಂತ ಕಟ್ ಮಾಡಿ. ಯಾವುದೋ ಒಂದು ಕೊಳ್ತಿರ ನೈಫ್ ತಗೊಂಡು ಗರ 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 ಅಂತ ಮಾಡಲ್ಲ. ನಮಗೆ ಪ್ಯಾರೆ ನಬಿ ಇದು ಹೇಳ್ಕೊಟ್ಟಿರೋದು, ಏನು ಮಾಡಿದ್ರೂ ಎಕ್ಸಲೆಂಟ್ ಆಗಿ ಮಾಡಬೇಕು, ಬ್ಯೂಟಿಫುಲ್ ಆಗಿ ಮಾಡಬೇಕು, ಈ ನೇಷನ್ಗೆ ಬೆಸ್ಟ್ ಆಗಬೇಕು. ಅದು ನಮ್ಮ ಪ್ಯಾರೆ ನಬಿ ಭಾಷಣೆ. ಹೆಂಗೋ ಒಂದು ಪಾಸ್ ಆಗಿಬಿಡೋದು, ಸ್ವಲ್ಪ ಇಲ್ಲಿ ಕಾಪಿ ಮಾಡ್ಕೊಂಡು ಪಾಸ್ ಆಗಿಬಿಡೋದು, ಬಟ್ ಗಡ್ಡ ಒಂದು ಇಟ್ಕೊಂಡು ಒಂದು ಹಿಜಾಬ್ ಹಾಕ್ಕೊಂಡು ನೋಡ್ರಿ ನಾವು ಮುಸ್ಲಿಂ ಅಂತ. ಇದು ನಮ್ಮ ಮುಸ್ಲಿಮ್ಸ್ ಅಲ್ಲ, ಇದು ಪ್ಯಾರೆ ನಬಿ ಫಾಲೋವರ್ಸ್ ಅಲ್ಲ. ಈ ಯಾರಂತ ನನಗೆ ಗೊತ್ತಿಲ್ಲ, ಕೇಳಬೇಡಿ. बट हमारा दीन हमें सिखाता है, हमारा तरीक़ा हमें सिखाता है कि डू बी दी वेरी बेस्ट. लिबास में हो, बात दांत मांजने में हो, घर की सफाई में हो, वक्त की पाबंदी में हो, अच्छा पढ़ने में हो, लैंग्वेज की सफाई में हो. वी हैव टू बी दी वेरी बेस्ट.
And this country, देखिए, living as a minority in anywhere in the world is very difficult. Anywhere in the world. In a Muslim country, it is probably even more difficult. ಈ ಮುಸಲ್ಮಾನರೆಲ್ಲ ಸೇರ್ಕೊಂಡ್ರೆ ಏನು ಮಾಡ್ತಾರಂದ್ರೆ ಒಳ್ಳೆ ಗ್ಯಾಂಗಪ್ ಮಾಡಿಬಿಡ್ತಾರೆ. ಎಲ್ಲ ಕಡೆನೂ ಅಷ್ಟೇ. ಇದು ಮುಸಲ್ಮಾನರಂತ್ರಲ್ಲ, ಗೌಡ್ರಂತ್ರಲ್ಲ, ಬ್ರಾಹ್ಮಿಣ್ಸ್ ಅಂತಲ್ಲ, ಯಾವುದೂ ಇಲ್ಲ. ದಟ್ ಈಸ್ ಹ್ಯೂಮನ್ ನೇಚರ್. ನಾವು ಕನ್ನಡಿಗಾಸು ನಾರ್ತ್ ಇಂಡಿಯಾಗೆ ಹೋದರೆ ಯಾರಾನ ಕನ್ನಡದವನು ಸಿಕ್ಬಿಟ್ರೆ ಬಾರಯ್ಯ ಅಂತ ಹಿಂಗೆ ಮಾಡೋದು ಇಟ್ಕೊಂಡ್ಬಿಡ್ತೀವಿ. ಅಲ್ಲಿ ನ್ಯೂಯಾರ್ಕಿಗೆ ಹೋದರೆ ಅವ್ನು ಇಂಡಿಯಾ ಅಂದರೆ ಪಾಕಿಸ್ತಾನ್, ಬಾಂಗ್ಲಾದೇಶ್ ಎಲ್ಲ ಒಂದೇ ಥರ ಇರ್ತಾರೆ, ಬನ್ರಿ ಅಂತ ನಾವು ಇದು ಮಾಡ್ಕೋತೀವಿ. ಸೊ ಹ್ಯೂಮನ್ ನೇಚರ್ ಅಂತ ಒಂದಿದೆ. ಬಟ್ ಸ್ಟಿಲ್ ನೀವು IAS, IPS, IIT, ನೀಟ್ ಎಕ್ಸಾಮ್, ಇದರಲ್ಲಿ ನಿಮ್ಮದು ಕಲರು, ಭಾಷೆ, ರಿಲಿಜನ್ ಎಲ್ಲ ನೋಡೋದಿಲ್ಲ ನಮ್ಮ ಕಂಟ್ರಿಯಲ್ಲಿ. There is a great opportunity and we need to use it and to be the very, very best in this country. Yes, our politicians will fight. Reservation is a right of the minority of Muslims in this country and we will fight for. ಖ್ಯಾತ ವಾಗ್ಮಿ ಹಾಗೂ ಸಮಾಜ ಸೇವಕಿ ನಜ್ಮಾ ನಜೀರ್ ರವರು ಮಾತನಾಡಿ, ಮಕ್ಕಳನ್ನ ಹೆರುವ ಯಂತ್ರಗಳು ಎಂದು ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಅಪವಾದವಿದೆ. ಇಂತಹ ಕಳಂಕವನ್ನ ಅಳಿಸಿ ಹಾಕುವ ಜೊತೆಗೆ ಸಮುದಾಯದ ನೈಜತೆಯನ್ನ ಸಮಾಜಕ್ಕೆ ಸಾರುವ ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿದರು. ಹೆಣ್ಣು ಮಕ್ಕಳ ಮೇಲೆ ಸಮಾಜದ ಹಾಗೂ ಕುಟುಂಬದ ಅನೇಕ ಜವಾಬ್ದಾರಿಗಳು ಇರುತ್ತವೆ. ಇವುಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕು. ಇದಕ್ಕಾಗಿ ಮಹಿಳೆಯರು ವಿದ್ಯಾವಂತರಾಗಬೇಕು ಅಂತ ಸಲಹೆ ನೀಡಿದರು. SSLC ಮತ್ತು PUCಯಲ್ಲಿ ಮುಸ್ಲಿಂ ಮಕ್ಕಳು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಉನ್ನತ ಶಿಕ್ಷಣದಲ್ಲಿ ಇವರ ಸಂಖ್ಯೆ ಹೆಚ್ಚು ಕಾಣಿಸುವುದಿಲ್ಲ. 25% ಮಾತ್ರ ಅಧ್ಯಯನ ಮುಂದುವರಿಸುತ್ತಾರೆ. ಅದರಲ್ಲೂ ಮುಸ್ಲಿಂ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಅದಕ್ಕೆ ಲಿಂಗ ತಾರತಮ್ಯ ಕಾರಣವಾಗಿದೆ. ಈ ಮನೋಭಾವ ಬದಲಾಗಬೇಕು ಅಂತ ಹೇಳಿದರು. ತುಂಬಾ ಖುಷಿ ಆಯಿತು. ನಾನು ಯಾವಾಗಲೂ ಒಂದು ಕಾಮೆಂಟನ್ನು, ಕ್ರಿಟಿಕ್ಕನ್ನು ಕೇಳ್ತಾನೆ ಇರ್ತೀನಿ. ಏನು ಮುಸ್ಲಿಮ್ಸಾ, ನಿಮ್ಮಲ್ಲಿ ಬಿಡ್ರಿ ಹುಡುಗಿರನ್ನ ಓದಿಸಲ್ಲ, ನಿಮ್ಮಲ್ಲ ಹೆಣ್ಣು ಮಕ್ಕಳು ಬರೀ 4 ಮಕ್ಕಳು ಎತ್ಕೊಂಡು ಮನೇಲಿರಬೇಕು ಅಷ್ಟೇ. ಈ ಕಮೆಂಟನ್ನು ಕೇಳಿ 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 ಸಾಕಾಗಿದ್ದಂಥವ್ರಿಗೆ ಮತ್ತು ಆ ಮಾತುಗಳನ್ನು ಹೇಳೋ ಅಂಥವ್ರಿಗೆ ಇವಾಗ ನೀವೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ಗಳು ತಗೊಂಡಿದ್ದೀರಲ್ಲ, ಇದನ್ನು ತೋರಿಸ್ಬೇಕು. ಪ್ರೀತಿಯ ಮಕ್ಕಳೇ, ಪೋಷಕರೇ, ಅಣ್ಣ ಬಸವಣ್ಣ ಅವರು ತಮ್ಮ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಅಂತ. ಅಂದ್ರೆ ಜ್ಞಾನ ಅನ್ನುವಂಥದ್ದಿದ್ರೆ ಯಾವ ಅಜ್ಞಾನವನ್ನ ಕೂಡ ತೊಲಗಿಸಬಹುದು ಅಂತ. ಜ್ಯೋತಿ ಅಂದ್ರೆ ಏನು? ಜ್ಯೋತಿ ಅಂದ್ರೆ ಬೆಳಕು, ಜ್ಯೋತಿ ಅಂದ್ರೆ ಚಿರಾಗ್ ಅಂತ ಕರಿತೀವಲ್ಲ ನಾವು, ಅದು. ಆ ಒಂದು ಜ್ಯೋತಿಯನ್ನ ಹಚ್ಬಿಟ್ರೆ ಇಡೀ ಕತ್ಲು ಪೂರ್ತಿ ವಾಸಿಯಾಗಿ ಕತ್ಲು ಪೂರ್ತಿ ಹೋಗಿ ಬೆಳಕು ಬರುತ್ತಾ ಇಲ್ವಾ? ಬರುತ್ತೆ ಅಲ್ವಾ ಬೆಳಕು? ಹಾಗೆ ಜ್ಞಾನ ಅನ್ನುವಂಥದ್ದು, ವಿದ್ಯೆ ಅನ್ನುವಂಥದ್ದು ನಮ್ಮ ಬದುಕಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಸುತ್ತಮುತ್ತಲಿರುವಂಥ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುವಂಥದ್ದು. ಇಂಥ ಬೆಳಕಿನ ಸಂಪಾದನೆಯಲ್ಲಿ ತೊಡಗಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ವಿಶೇಷವಾಗಿ ನನಗೆ ತುಂಬ ಖುಷಿಯಾಗಿದ್ದೇನು ಅಂದರೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ನಮ್ಮ ಹೆಣ್ಮಕ್ಳು ಜಾಸ್ತಿ ಸ್ಕೋರನ್ನು ಮಾಡಿದ್ದಾರೆ. ನನಗೆ ಗೊತ್ತಿದೆ ನಿಮ್ಮೆಲ್ರಿಗೂ ಕೂಡ ಫೆಲಿಸಿಟೇಟ್ ಮಾಡಿಸ್ಕೊಳ್ಬೇಕು, ಸನ್ಮಾನ ಸ್ವೀಕರಿಸಬೇಕು ಅಂತ ಇರುತ್ತೆ. ಇಲ್ಲಿ ಓನ್ ದೀದಿ ಸುಂತಿ ತುಮಾರ ಸ್ಪೀಚ್ ಅಂತ ಮನಸ್ಸಲ್ಲಿ ನೀವು ಅಂದ್ಕೊಳ್ತಿರ್ತೀರ. ಆದರೆ ನಾನು ಮಾತಾಡೇ ಆಡ್ತೀನಿ. 10 ನಿಮಿಷ ನಾನು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲೇಬೇಕು. ಯಾವತ್ತಾದರೂ ನೀವುಗಳು ಯೋಚನೆ ಮಾಡಿದ್ದೀರಾ ಮಕ್ಕಳೇ, ನಾನಿಷ್ಟು ಸ್ಕೋರ್ ಮಾಡಿದ್ದೀನಿ, ಮುಂದೆ ನನ್ನ ಫ್ಯೂಚರ್ ಏನಾಗತ್ತೆ, ನಾನು ಏನಾಗಬೇಕು ಅಂತ ಯಾವತ್ತಾದರೂ ಯೋಚನೆ ಮಾಡಿರ್ತೀರಾ? ಒಂದು 50% ಮಕ್ಕಳು ಯೋಚನೆ ಮಾಡಿರ್ತಾರೆ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು IAS ಆಗಬೇಕು, ನಾನು KAS ಆಗಬೇಕು ಅಂತ. ಆದರೆ ನಮ್ಮ ಕಮ್ಯುನಿಟಿಯ ಡ್ರಾಬ್ಯಾಕ್ ಅಂತ ಅಷ್ಟೇ ಹೇಳಲ್ಲ, ಇಡೀ ಸಮಾಜದ ಒಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಹೆಣ್ಮಕ್ಳು ಪ್ರತಿ ಸತಿ SSLC ಮತ್ತು PUC ರಿಸಲ್ಟ್ ಬಂದಾಗ ವಿಶೇಷವಾಗಿ ನೀವು ಯಾವುದೇ ಪತ್ರಿಕೆ ತೆಗೆದು ನೋಡಿ, ಯಾವುದೇ ಊರಲ್ಲಿ ನೋಡಿ, ಯಾವುದೇ ಜಿಲ್ಲೆಯಲ್ಲಿ ನೋಡಿ, ಯಾವುದೇ ತಾಲೂಕಲ್ಲಿ ನೋಡಿ, ಹೈಯೆಸ್ಟ್ ಯಾರಿರ್ತಾರೆ? ಹೈಯೆಸ್ಟ್ ಹಿಜಾಬ್ ಹಾಕೊಂಡಿರೋ ಹೆಣ್ಮಕ್ಳು ಇರ್ತಾರೆ. 99%, 98%, 100%, PUC ಟಾಪರ್, ನೀಟ್ ಟಾಪರ್ ಎಲ್ಲನೂ ಇರ್ತಾರೆ.
ಆದರೆ ಇದೇ ಮಕ್ಕಳು SLC PUC ಆದಮೇಲೆ ಎಷ್ಟು ಜನ ಓದ್ತಾ ಇದ್ದಾರೆ ಅಂತ ತೆಗೆದು ನೋಡಿದ್ರೆ 100 ಮಕ್ಕಳು 90% ಪ್ಲಸ್ 95% ಪ್ಲಸ್ ತೆಗೆದಿದ್ರೆ ಡಿಗ್ರಿಗಳಿಗೆ ಮಾಸ್ಟರ್ ಡಿಗ್ರಿಗಳಿಗೆ ಹೋಗುವಂಥವರ ಸಂಖ್ಯೆ ಕೇವಲ 25% ಮಾತ್ರ. ಇದು ನಾವು ಪೇರೆಂಟ್ಸ್ಗಳು ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಸಂಸದ ಶ್ರೇಯಸ್ ಪಟೇಲ್ ರವರು ಮಾತನಾಡಿ, ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡುವ ಕ್ರಿಯೆ ದೇಶದಲ್ಲಿ ನಡೆಯುತ್ತಿದೆ. ಇದನ್ನ ಬೇಸರದಿಂದ ಹೇಳಬೇಕಾಗಿದೆ. ನಾವೆಲ್ಲರೂ ಒಂದಾಗಿ ಇದನ್ನ ಹೋಗಲಾಡಿಸಬೇಕು. ಶೈಕ್ಷಣಿಕವಾಗಿ ಮುಸ್ಲಿಂ ಸಮಾಜ ಹಿಂದುಳಿದಿದೆ ಅಂತ ಹೇಳುವ ದಿನಗಳು ಬದಲಾಗಬೇಕು. ಎಲ್ಲರೂ ಸಮಾನರಾಗಿ ಬದುಕುವ ದಿನಗಳು ಭವಿಷ್ಯದಲ್ಲಿ ಬರಬೇಕಾಗಿದೆ. ಇದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ನಾವು ನೀವೆಲ್ಲ ಒಂದು ಏನಂತ ಹೇಳ್ತಲ್ಲ, ಭಾರತ ಮಾತೆಯ ನಾವೆಲ್ಲ ಮಕ್ಕಳು ಅಂತ ನಾವು ಮುಂದೆ ಹೇಗೆ ಹಿಂದೆ ಇದ್ವಿ, ಮುಂದೇನು ಅದೇ ರೀತಿ ಯಾವುದೇ ರೀತಿಯಾದ ಎದೆಗುಂದದ್ ಬೇಡ. ಈಗಾಗಲೇ ಕಾರ್ಯಕ್ರಮದಲ್ಲಿ ಹಲವಾರು ಜನ ಮಾತಾಡಿದ್ದಾರೆ. ಇನ್ನು ಪ್ರತಿಭಾ ಪುರಸ್ಕಾರ ವಿಷಯದಲ್ಲಿ ಮಾತಾಡಿದ್ರೆ ಎಲ್ಲರೂ ಮಾತಾಡ್ತಾರೆ, ಎಜುಕೇಷನಲ್ಲಿ ಕಡಿಮೆ ಇದ್ದಾರೆ. ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಮಾರ್ಕ್ಸನ್ನು ನನಗೆ ಅಲ್ಪಸಂಖ್ಯಾತರ ಮಕ್ಕಳು ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಡಬೇಕಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ನಾನು ಮಕ್ಕಳಲ್ಲಿ ಕೇಳೋಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳಿಗೆ, ಪೋಷಕರಿಗೆ ನಾನೊಂದು ನಿಮ್ಮನ್ನೆಲ್ಲ ಮನವಿಯನ್ನು ಮಾಡ್ತೀನಿ. ಅಂತ ಹೇಳಿದ್ರೆ, ದಯಮಾಡಿ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟ ಶಿಕ್ಷಣ ಕೊಡಿ. ನಾವು ಮಣ್ಣಲ್ಲಿ ಮಣ್ಣಾಗೋವರೆಗೂ ನಮ್ಮ ಜೊತೆ ಬರೋದು ಶಿಕ್ಷಣ ಬಿಟ್ಟರೆ ಯಾವ ಬಂಗ್ಲೆ, ಆಸ್ತಿ, ಒಡವೆ ಯಾವುದೂ ನಮ್ಮ ಹಿಂದೆ ಬರಲ್ಲ. ನಮ್ಮ ಜೊತೆ ಬರೋದು ಅದೇ ಶಿಕ್ಷಣ, ನಮ್ಮ ತಾಯಿ ತಂದೆ ಕೊಟ್ಟಿರೋ ಶಿಕ್ಷಣ. ಮಕ್ಕಳು ಸಹ ಖಂಡಿತವಾಗಿಯೂ ತಂದೆ ತಾಯಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಈ ದಿನ ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬಂದಿದೆ ಅಂತ ಹೇಳಿದ್ರೆ, ನಾನು ಖಂಡಿತವಾಗಿಯೂ ಇನ್ನೂ ಬೇಗ ಬರಬೇಕಾಗ್ತದೆ. ನಾನು ಇಷ್ಟು ದೊಡ್ಡ ಕಾರ್ಯಕ್ರಮ, ಇಷ್ಟು ಬೃಹತ್ತಾದಂಥ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಿ ಬಂದಾಗ ತುಂಬ ಖುಷಿ ಆಯಿತು. ಎಲ್ಲರನ್ನೂ ನೋಡಿ ಅತ್ಯುತ್ಸುಕನಾದೆ. ನಿಮ್ಮ ಸಂಸದನಾಗಿ ನನ್ನ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಆಯ್ಕೆಯನ್ನು ಮಾಡಿದ್ದೀರಾ. ನೀವು ಖಂಡಿತವಾಗಿಯೂ ನಿಮ್ಮ ಮನೆ ಮಗನ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ, ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಪರಿಮಿತಿಯಲ್ಲಿ ನಾನು ಗಮನಕ್ಕೆ ತಗೊಬನ್ನಿ. ಖಂಡಿತವಾಗಿಯೂ ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ವೇದಿಕೆ ಮುಖಾಂತರ ನಿಮಗೆ ಒಂದು ಭರವಸೆಯನ್ನು ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಏನೇ ಭೇದ ಭಾವ ದಯಮಾಡಿ ತಿಳ್ಕೊಬೇಡಿ. ನಾವು ಖಂಡಿತವಾಗಿಯೂ ಜನಪ್ರತಿನಿಧಿಗಳಾಗಿ ನಿಮ್ಮ ಜೊತೆ, ನಿಮ್ಮ ಬೆನ್ನೆಲುಬಾಗಿ ನಿಂತೀವಿ. ಯಾವುದೇ ರೀತಿಯ ನಿಮಗೆ ಅನುಮಾನ ಬೇಡ. ನಿಮ್ಮ ಜೊತೆ ಪ್ರಾಮಾಣಿಕವಾಗಿ 5 ವರ್ಷ ನಿಮ್ಮ ಮನೆ ಮಗಂತರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರೂ ಒಮ್ಮತವಾಗಿ ಈ ಬಾರಿ ಏನು ನನಗೆ ಆಶೀರ್ವಾದ ಮಾಡಿದ್ದೀರಾ, ನಿಮ್ಮ ಸಲಹೆ ಸಹಕಾರ ಖಂಡಿತವಾಗಿಯೂ ನನಗೆ ಮುಖ್ಯ ಆಗ್ತದೆ. ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ನಾನು ದುಡಿತೀನಿ ಅಂತ ಹೇಳ್ತಾ, ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಅತಿ ಹೆಚ್ಚು ಮಾರ್ಕ್ಸ್ ಬಂದಿರುವಂತಹ ಮಕ್ಕಳಿಗೆ ಮಾಡಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಏನು ಜನಸಂಖ್ಯೆ ಸೇರಿದ್ರ ಇದ್ರ 3ರಷ್ಟು ಮಕ್ಕಳಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ವೇದಿಕೆ ಮುಖಾಂತರ ಹೇಳ್ತಾ, ಅದಕ್ಕೆ ಮಕ್ಕಳು ಅತಿ ಹೆಚ್ಚು ಮಾರ್ಕ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನವನ್ನು ತಗೋಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲ ಕೇಳ್ಕೊಂತೀನಿ ಅಂತ ಹೇಳ್ತಾ, ನನ್ನ ಕರೆಸಿ ಗೌರವಿಸಿ ಸನ್ಮಾನಿಸಿದ್ದಕ್ಕೆ ನಮ್ಮ ತೌಫಿಕ್ ಅಣ್ಣ, ಮಲ್ನಾಡ್ ಮೆಹಬೂಬಣ್ಣ ಅವರು, ನಮ್ಮ ಕಬೀರಣ್ಣ ಅವರು ಎಲ್ಲರಿಗೂ ನಾನು ತುಂಬ ಧನ್ಯವಾದನ ಕೊಡ್ತೀನಿ. ಖಂಡಿತವಾಗಿಯೂ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬಂದಿದೆ, ಹೆಮ್ಮೆ ತರುವಂತಹ ಕಾರ್ಯಕ್ರಮ. ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತ ವೇದಿಕೆ. ನಾನು ಯಾಕೆ ಪದೇ ನಿಮ್ಮ ಜೊತೆಗಿರ್ತೀವಿ ಯಾಸಿ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಭೇದ ಭಾವ ಪಡೋದು ಬೇಡ. ನಿಮ್ಮ ಜೊತೆ ನಾವಿದ್ದೀವಿ. ನಿಮಗೆ ಸಮಸ್ಯೆ ಬಂದರೆ ಅದು ಒಂದೇ, ನಾವಿದ್ದೀವಿ. ಶ್ರೇಯಸ್ ಪಟೇಲ್ ಇದ್ದಾನೆ, ನಮ್ಮ MP ಇದ್ದಾನೆ ಅಂತ ಧೈರ್ಯವಾಗಿ ನೀವು ಇರಿ ಅಂತ ನಾನು ಹೇಳ್ತಾ, ನಿಮ್ಮೆಲ್ಲರ ಸಲಹೆ ಸಹಕಾರ ನಾನು ಕೋರ್ತಾ 2 ಮಾತನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದಂತಹ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಲೋಕಸಭಾ ಸಂಸದಂತಹ ಮಾನ್ಯ ಶ್ರೇಯಸ್ ಎಂ ಪಟೇಲ್ ಅವರಿಗೆ ಹಾಸನದ ಕಲಾ ಕಾಲೇಜಿನ ಪ್ರಾಂಶುಪಾಲ BM ಇರ್ಷಾದ್ ರವರು ಮಾತನಾಡಿ, ರಾಯಚೂರು ಎಂಜಿನಿಯರಿಂಗ್ ಕಾಲೇಜಿನ ಮುಬಾಶ್ರ ಎಂಬ ವಿದ್ಯಾರ್ಥಿನಿ VTUನಲ್ಲಿ 16 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. ಇದು ವಿಶ್ವವಿದ್ಯಾನಿಲಯದಲ್ಲಿ ಆದ ದೊಡ್ಡ ದಾಖಲೆ. ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಮತ್ತು ಆಲೋಚನಾ ಶಕ್ತಿ ಇದೆ, ಆದರೆ ಅವಕಾಶವಿಲ್ಲ. ಅದನ್ನ ಕಲ್ಪಿಸಿಕೊಡುವ ಜವಾಬ್ದಾರಿ ಸಮಾಜದ್ದು ಮತ್ತು ವ್ಯವಸ್ಥೆಯದ್ದೂ ಆಗಿದೆ. ತೌಫಿಕ್ ಅಹಮದ್ ಮತ್ತು ಮಲ್ನಾಡ್ ಮೆಹಬೂಬ್ ಜೋಡೆತ್ತುಗಳೆಂದೇ ಖ್ಯಾತರಾಗಿರ್ತಕ್ಕಂಥವರು. ಅವರ ಜನಪ್ರಿಯ ಸಮಾಜ ಸೇವೆ, ಸಮುದಾಯದ ಸೇವೆ, ಜನಪರ ಕಾಳಜಿ ಇವತ್ತು ಇಷ್ಟು ವಿದ್ಯಾರ್ಥಿಗಳು ಇಲ್ಲಿ ಉಪಸ್ಥಿತರಿರೋದಕ್ಕೆ ಕಾರಣವಾಗಿದೆ. ಆ ಸರ್ವಶಕ್ತನೂ ದಯಾಮಯನೂ ಆದಂತಹ ಅಲ್ಲಾಹ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನಾನು ಅವರನ್ನು
ಈ ವೇದಿಕೆಯಲ್ಲಿ ಅಭಿನಂದಿಸ್ತೇನೆ. ಹಾಗೆಯೇ ಮುಸ್ಲಿಂ ಸಮುದಾಯವನ್ನು ಭಾಳ ಕೆಳಮಟ್ಟದಲ್ಲಿ ಮಾತನಾಡ್ತಕ್ಕಂಥ ಜನ ಇದ್ದಾರೆ. ಈಗಾಗಲೇ ಮುಸ್ಲಿಂ ಮಕ್ಕಳು ಓದಲ್ಲ, ಅವರು ಏನು ಸಾಧನೆ ಮಾಡಲ್ಲ ಅನ್ನತಕ್ಕಂತಹ ಸಮಾಜನೇ ಜಾಸ್ತಿ ಇವತ್ತಿದೆ. ಕೆಲವರು ಪಂಚರ್ ಹಾಕೋದಕ್ಕೆ ಹುಟ್ಟಿರೋದವರು ಅನ್ನತಕ್ಕಂತಹ ರೀತಿಯಲ್ಲೂ ಮಾತನಾಡ್ಬಿಟ್ಟಿದ್ದಾರೆ. ಆತ್ಮೀಯರೇ, ರಾಯಚೂರಿನ SLV ಇಂಜಿನಿಯರಿಂಗ್ ಕಾಲೇಜಿನ ಮುಬಶಿರ ಅನ್ನತಕ್ಕಂತಹ ವಿದ್ಯಾರ್ಥಿನಿ VTUನಲ್ಲಿ 16 ಗೋಲ್ಡ್ ಮೆಡಲ್ಗಳನ್ನು ತೆಗೆದುಕೊಂಡಿದ್ದಾಳೆ. 16 ಗೋಲ್ಡ್ ಮೆಡಲ್ಗಳನ್ನು ತಗೊಂಡಿದ್ದಾಳೆ. ಶಿ ವೋನ್ 16 ಗೋಲ್ಡ್ ಮೆಡಲ್. ಇದು ರೆಕಾರ್ಡ್ ಬ್ರೇಕ್ ಆಫ್ ದಿ VTU ಯೂನಿವರ್ಸಿಟಿ. ಮುಸ್ಲಿಂ ಮಕ್ಕಳಿಗೆ ಪ್ರತಿಭೆ ಇದೆ, ಇಲ್ಲ ಅಂತ ಅಲ್ಲ. ಮುಸ್ಲಿಂ ಮಕ್ಕಳಿಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಈ ಸಮುದಾಯಕ್ಕೆ ಅಲ್ಲಾಹನ ಕೃಪೆಯಿಂದ ಎಲ್ಲವೂ ಇದೆ. ಆದರೆ ಅವಕಾಶಗಳಿಲ್ಲ. ನಾವು ಅವಕಾಶ ವಂಚಿತರಾಗಿದ್ದೇವೆ. ಈ ಸಮುದಾಯದಲ್ಲಿ ಅವಕಾಶಗಳು ಮುಕ್ತವಾಗಿಲ್ಲ. ಈ ಅವಕಾಶ ವಂಚಿತತೆಗೆ ಕಾರಣವಾಗಿರ್ತಕ್ಕಂಥದ್ದು ನಮ್ಮ ಆರ್ಥಿಕತೆ. ಈ ಆರ್ಥಿಕ ಹಿನ್ನೆಲೆ, ಬಡತನ, ಮಕ್ಕಳಲ್ಲಿ ಓದುವುದಕ್ಕೆ ಆಸಕ್ತಿಯನ್ನು ಕುಂದಿಸುವಂತೆ ಮಾಡ್ತಾ ಇದೆ. ಓದ್ತಾ ಇಲ್ಲ ಅಂತ ಹೇಳಿ ಮಕ್ಕಳನ್ನ ದೂರಬಾರ್ದು. ನಾವು ಓದಿರ್ತಕ್ಕಂಥ ಮಕ್ಕಳಿಗೆ, ಮುಸ್ಲಿಂ ಮಕ್ಕಳಿಗೆ ಭಾಳಷ್ಟು ಇವತ್ತು ರ್ಯಾಂಕ್ ಲಿಸ್ಟಲ್ಲಿದ್ದಾರೆ. ಅವಕಾಶಗಳಿಲ್ಲ. ಅರಸೀಕೆರೆ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾರವರು ಮಾತನಾಡಿ, ನಮ್ಮ ಹಾಸನ್ ಟಿವಿ ಮಾಧ್ಯಮ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಸಮಾಜ ಸೇವೆಗೆ ಮುಂದಾಗಿರುವುದು ಒಂದು ಉತ್ತಮ ಬೆಳವಣಿಗೆ. ಸರಸ್ವತಿ ಯಾರ ಸ್ವತ್ತಲ್ಲ, ಶ್ರಮ ಪಟ್ಟರೆ ಎಲ್ಲರಿಗೂ ಒಲಿಯುತ್ತಾಳೆ. ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಲು ನಾವೆಲ್ಲರೂ ವಿದ್ಯಾವಂತರಾಗಬೇಕು, ಕಾನೂನು ತಿಳಿದುಕೊಳ್ಳಬೇಕು, ಸಂವಿಧಾನವನ್ನ ಅರಿತುಕೊಳ್ಳಬೇಕು ಮತ್ತು ಸಾಕಷ್ಟು ಜ್ಞಾನವನ್ನ ಪಡೆಯಲು ಶ್ರಮಿಸಬೇಕು ಅಂತ ಹೇಳಿದ್ರು. ಇವತ್ತು ಸರಸ್ವತಿ ಒಲ್ಲುತ್ತೆ ಅನ್ನೋದಕ್ಕೆ ಇದು ಒಂದೇ ಕಾರಣ. ಯಾಕಂದರೆ ಮೊದಲು 35 ಅಂಕ ಬಂದು ಪಾಸ್ ಆದರೆ ಸಾಕು, ಖುಷಿಯಾಗಿ ಓಡೋಗ್ಬಿಡ್ತಿದ್ರು. ಇವತ್ತು 99.3%, 4% ತಗೊಂಡಂಥ ಇವತ್ತು ಹೆಣ್ಣು ಮಕ್ಕಳಿಗೆ ಮತ್ತು ನಮ್ಮ ಗಂಡು ಮಕ್ಕಳಿಗೆ ಭಗವಂತ ನೀವು ಹಿಂಗೆ ವಿದ್ಯೆ. ಯಾಕಂದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ನಮ್ಮ MP ಸಾಹೇಬ್ರು ಹೇಳ್ದಂಗೆ ನಾವು ಕಾನೂನು ಸಂವಿಧಾನ ತಿಳ್ಕೊಂಡ್ರೆ ಮಾತ್ರ ಇಲ್ಲಿ ಬದುಕಕ್ಕೆ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ನೀವೆಲ್ಲ ವಿದ್ಯಾವಂತರಾಗಬೇಕು, ದೇಶಕ್ಕೆ ಕೊಡುಗೆ ಆಗಬೇಕು, ಸೇವೆ ಆಗಬೇಕು, ಸಮಾಜಕ್ಕೆ ನಿಮ್ಮ ಮುಂದೆ ಹೊರದಂಥ ಕೆಲಸಗಳು ಮಾಡಬೇಕು ಅಂತ ಹೇಳಿ ಇಲ್ಲಿ ಕರೆದು ನಮ್ಮ ಹಾಸನ ವತಿಯಿಂದ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲ ಒಂದಿಸ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹಾಸನ್ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್ ರವರು ಮಾತನಾಡಿ, ನಾವು ಈ ಸಂಸ್ಥೆಯನ್ನು ಅತ್ಯಂತ ಹಿಂದುಳಿದ ವರ್ಗಗಳ ಶೋಷಣೆಗೆ ಒಳಗಾದಂತಹ ಜನರ ಧ್ವನಿ ಇಲ್ಲದವರ ಧ್ವನಿಯಾಗಿ ಪ್ರಾರಂಭಿಸಿದ್ದೇವೆ. ನಮಗೆ ಜನರಿಂದ ಬಹಳ ಸಕಾರಾತ್ಮಕವಾದ ಸ್ಪಂದನೆ ದೊರಕಿದೆ. ನಾವು ಇನ್ನಷ್ಟು ಸಹಕಾರವನ್ನ ಕೋರ್ತೇವೆ ಎನ್ನುತ್ತಾ ಮಾಧ್ಯಮಗಳು ಸುದ್ದಿಗೆ ಮಾತ್ರ ಸೀಮಿತವಾಗಿರದೆ ಯಾರೂ ಮಾಡಲಾಗದಂತಹ ಕೆಲವು ಮುಖ್ಯ ಸಮಾಜ ಸೇವೆ ಕಾರ್ಯಗಳನ್ನು ಸಹ ಮಾಡುವುದು ನಮ್ಮಗಳ ಜವಾಬ್ದಾರಿ ಅಂತ ಅರಿತು ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ವಿದ್ಯಾರ್ಥಿಗಳಿಗೆ ಅಭಿನಂದಿಸುವ ಕಾರ್ಯಕ್ರಮ 3ನೇ ವರ್ಷವೂ ಮಾಡಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿದ್ರು. अस्सलाम वालेकुम वरहमतुल्लाहि वबरकातुहू। जवाब दो भाई, क्यों खामोश बैठ गए? सुस्ता ही है। अल्हम्दुलिल्लाह आज हमें नम्मा हासन टीवी से ये 3वां साल कंप्लीट होकर 4वां साल को हमें हमारे बच्चों को इज्जत अफजाई का ये प्रोग्राम रखी। इसके साथ हमारे टीवी में हमारा एजेंडा क्या है तो हमारे बच्चे पढ़ना, हमारे बच्चे अच्छा पढ़ना, उन्हें अच्छे मुकाम को जाना। और हमारा चैनल डेडिकेट करता है हेल्थ और एजुकेशन। ये इरादा रखने को हमें हमारा चैनल ये स्टार्ट करें। हमारे होम के
ऐसे बच्चे थे, बहुत गरीब से गरीब हालत के बच्चे थे, वही से बच्चों को हमें अडाप्ट करके हमें पढ़ा रही। और हमारी ये टीम बहुत हर दिन कोशिश करको, हर दिन हर हासन डिस्ट्रिक्ट के कोने कोने को जाको हमारे मोहल्ले में, हमारे अब देखो हासन में एक ऐसी मोहल्ला ये साइड सब 90% आबादी है हमारी, यहाँ कोई फैसिलिटी नहीं देते, हमारे टीवी में वो सब हमें दिखाती। इसी के साथ ये 90% अबव बच्चों को हमें इज़्ज़त अफजाई करना, और ये इज़्ज़त अफजाई 90% कर रही ना, ये 90% लेको इन सब बच्चे बहुत अच्छा पढ़ी कर को नवे। पहले उससे ज़्यादा हमारे बच्चों में इंसानियत आना, इंसानियत सबसे बड़ी हमारी एक ताकत है। ये इंसानियत से हमें सब कुछ करेगा। ये 90% आको ही ना, वो जो बच्चे अच्छा पढ़ रही कर को नवे, 40% 50% लेको इनसे बच्चे भी अच्छा पढ़ रही। आज हमारे बच्चे डॉक्टर्स होना, इंजीनियर्स होना, IAS होना, IPS होना, और कोर्स से भी इदारे को जाओ, या DC ऑफिस को जाओ, तालुका ऑफिस को जाओ, SP ऑफिस को जाओ, या डायरी को जाओ, या कोर्स से भी डिपार्टमेंट में हमारे गिने चुने एक बच्चा रहा तो मुश्किल ऐसा है। आप सब भी आइंदा ऑफिशियल्स होने की कोशिश करना। इसी के साथ दिन रात हमें मेहनत से पढ़ना, हमें हमारे कौम को और हमारे हासन को एक अच्छा मुकाम पर ले लेकर जाना, ये इरादा रखने को हमें हमारा नम्मा हसन TV चला रही। आपका सब भरपूर साथ रहे, ये मैं रिक्वेस्ट करता हूँ। इसके अलावा आज हमारे सामने ऐसी शख्सियत ಸಂಪಾದಕ ಮಲ್ನಾಡ್ ಮೆಹಬೂಬ್ ಮಾತನಾಡಿ, ವಿದ್ಯಾರ್ಥಿಗಳು ಬಹಳಷ್ಟು ಸೇವೆಗಳನ್ನ, ಉನ್ನತ ಹುದ್ದೆಗಳನ್ನ ಅಲಂಕರಿಸಬಹುದು. ಇವರುಗಳಿಗೆ ಈ ಎಲ್ಲ ಸಾಮರ್ಥ್ಯಗಳು ಇವೆ. ಕನಸುಗಳನ್ನ ನನಸು ಮಾಡಲು ಸಾಕಷ್ಟು ಶ್ರಮ ಪಡಬೇಕು. ಕಠಿಣ ಪರಿಶ್ರಮದಿಂದ ಗೆಲುವು ಸಾಧ್ಯವಾಗುತ್ತೆ ಎನ್ನುತ್ತಾ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ಉತ್ತಮ ನಾಗರಿಕರಾಗಿ, ಉದ್ದಿಮೆಗಾರರಾಗಿ ಇಂತಹ ಕೆಲಸಗಳನ್ನ ಮುಂದುವರಿಸುತ್ತಾರೆ ಎಂಬ ನಂಬಿಕೆ ನಮಗಿದೆ ಅಂತ ಹೇಳಿದರು. ಅಸ್ಸಲಾಮ್ ಅಲೈಕುಂ. ಮತ್ತು ಎಲ್ಲರಿಗೂ ಕೂಡ ನಮಸ್ಕಾರಗಳು. ಈ ದಿನ ನಮ್ಮ ಹಾಸನ ಟಿವಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿ ಇಟ್ಕೊಂಡಿದ್ದೀವಿ. SSLC ಮತ್ತು PUC ಮಕ್ಕಳು 90 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಯಾರು ಪಡೆದಿದ್ದಾರೋ ಅವರನ್ನು ನಾವಿಲ್ಲಿ ಗೌರವಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಇದು 3ನೇ ವರ್ಷದ ಕಾರ್ಯಕ್ರಮ. ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಾಸನ ಟಿವಿಯು ಕೂಡ 3ನೇ ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಕೂಡ ನಾವು 3ನೇ ವರ್ಷಕ್ಕೆ ಮಾಡ್ತಾಯಿದ್ದೀವಿ. ಇಲ್ಲಿ ಅನೇಕ ಗಣ್ಯರು ಬಂದಿದ್ದಾರೆ. ನನಗೆ ಒಂದು ಸ್ವಾಗತ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ನಾನು ನನ್ನ ಸ್ವಾಗತ ಭಾಷಣದಲ್ಲಿ ಹೇಳೋದಿಷ್ಟೇ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕನಸಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಅಮೇರಿಕಾಗೆ ಹೋಗಬೇಕು, ಅಮೇರಿಕಾವನ್ನು ಕಾಣಬೇಕು, ಅಮೇರಿಕಾದಲ್ಲಿ ಒಂದು ದೊಡ್ಡ ಉದ್ಯೋಗವನ್ನು ಮಾಡಬೇಕು, ನಾನು ಅಮೇರಿಕಾದ ಪ್ರಜೆಯಾಗಿ ಹಿರಿಯಣ್ಣ ದೊಡ್ಡಣ್ಣ ಅಂತಾರೆ ಅಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿರೋ ನಿಮಗೂ ಕೂಡ ಈ ಥರ ಇರ್ಬೋದು, ನಾನು ಕೂಡ ಹೊರದೇಶಕ್ಕೆ ಹೋಗಬೇಕು, ಹೊರದೇಶದಲ್ಲಿ ಕೆಲಸ ಮಾಡಬೇಕು ಅಂತ. ಆದರೆ ನಮ್ಮ ಜೊತೆ ಒಬ್ಬರು ಅತಿಥಿ ಇದ್ದಾರೆ, ಅವ್ರ ಹೆಸರು ನಾನು ಆಮೇಲೆ ಹೇಳ್ತೇನೆ. ಅವರು ಅಮೇರಿಕಾದ ದೊಡ್ಡ ಕಂಪನಿಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಆಸ್ಪತ್ರೆ ಒಳಗಡೆ, ದೊಡ್ಡ ಆಸ್ಪತ್ರೆ ಒಳಗಡೆ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಬಹಳ ಒಳ್ಳೆಯ ಸಂಬಳ. ಇನ್ನು ಅಮೇರಿಕಾದಲ್ಲಿ ಕೆಲಸ ಮಾಡ್ತಾಯಿದ್ರೆ ಗೊತ್ತಲ್ಲ, ಕೈ ತುಂಬ ಸಂಬಳ ಇರುತ್ತೆ, ಎಲ್ಲ ಐಷಾರಾಮಿ ಜೀವನ ಇರುತ್ತೆ, ಎಲ್ಲ ಕೆಲಸ ಮಾಡ್ತಾಯಿದ್ರು. ಆದರೆ ಅವರಿಗೆ ಅಲ್ಲಿ ತೃಪ್ತಿ ಸಿಗಲಿಲ್ಲ. ಅವರಿಗೆ ಮನುಷ್ಯನಿಗೆ ಎಲ್ಲೋದಕ್ಕಿಂತ ಒಳ್ಳೆ ಏನಪ್ಪ ಅಂತ ಹೇಳಿದ್ರೆ ಆತ್ಮತೃಪ್ತಿ ಅನ್ನೋದಿರುತ್ತಲ್ಲ, ಅದು ಸಿಗಲಿಲ್ಲ ಅವರಿಗೆ. ಅವ್ರಿಗೆ ಅನ್ನಿಸ್ತು, ನಾನು ವೈದ್ಯಕೀಯ ಸೇವೆ ಮಾಡೋದಾದರೆ ನಾನು ನನ್ನ ದೇಶದಲ್ಲಿ ಸೇವೆ ಮಾಡಬೇಕು, ಇಲ್ಲಿ ಅಮೇರಿಕಾದಲ್ಲಿ ಮಾಡಬಾರ್ದು ಅಂತ. ಅವರು ಆ ಕೆಲಸವನ್ನು ಬಿಟ್ಟು, ಕೈ ತುಂಬ ಕೆಲಸ ಮತ್ತು ಐಷಾರಾಮಿ ಜೀವನ ಬಿಟ್ಟು ಅವರು ನಮ್ಮ ಬೆಂಗಳೂರಿಗೆ ಬರ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯಪ್ಪ ಅಂತ ಹೇಳಿದ್ರೆ, ಅವರು ನಮ್ಮ ಹಾಸನದ ಹೊಳೆನರಸೀಪುರದ ಮೂಲದವರೇ ಆಗಿರ್ತಾರೆ. ಬೆಂಗಳೂರಿಗೆ ಬಂದು ಬೇರೆ ಬೇರೆ ಆಸ್ಪತ್ರೆ ಒಳಗಡೆ ಕೆಲಸ ಮಾಡ್ತಾರೆ. ನಿಮಗೆ ಅಕ್ಯೂರಾ ಹಾಸ್ಪಿಟ್ಲ್ ಗೊತ್ತಿರ್ಬೋದು, ಈ ಆಸ್ಪತ್ರೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು HBS ಆಸ್ಪತ್ರೆಯ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಮಿನ್ ಆಸ್ಪತ್ರೆಯ ನಿರ್ದೇಶಕರಿಂದ ಬೆಂಗಳೂರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಣ್ಣ ಪುಟ್ಟ ಕೆಲಸ ಅಲ್ಲ. ವೇದಿಕೆಯಲ್ಲಿ ಭೀಮ ವಿಜಯ ಪತ್ರಿಕೆ ಸಂಪಾದಕರಾದ ಹೆತ್ತೂರು ನಾಗರಾಜ್, ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷ ಹೆಮ್ಮಿಗೆ ಮೋಹನ್, ಅಲಾಮೀನ್ ಶಾಲೆಯ ಅಧ್ಯಕ್ಷ ಸೈಯದ್ ತಾಜ್, ಶಾಹೀನ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಜುಲ್ಫಿಕರ್ ಅಹಮದ್,
ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥ ಬಶೀರ್ ಅಹಮದ್, ಉದ್ಯಮಿ ಶಾಹೀನ್ ಪಾಷಾ, ಕುಬಾ ಟ್ರಸ್ಟ್ ಅಧ್ಯಕ್ಷ ಬಶೀರ್ ಅಹಮದ್, ನಮ್ಮ ಹಾಸನ್ ಟಿವಿ ನಿರ್ದೇಶಕರಾದ ಕಬೀರ್ ಅಹಮದ್, ಸೈಯದ್ ಇಲಿಯಾಸ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಶಾಹೀನ್ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶಮಾ ಅಮ್ರಿನ್ ನಡೆಸಿದರು. ಹಾಸನ್ ಟಿವಿ ಮಾಧ್ಯಮ ಬಳಗವು 3ನೇ ವರ್ಷ ಸಂಪೂರ್ಣಗೊಳಿಸಿ 4ನೇ ವರ್ಷಕ್ಕೆ ಕಾಲಿರಿಸಿದೆ. ಈ ಪ್ರಯಾಣದ ಹಾದಿಯಲ್ಲಿ ನಮಗೆ ಬೆಂಬಲ ಮತ್ತು ಮಾರ್ಗದರ್ಶನ ನೀಡಿದ ನಮ್ಮೆಲ್ಲ ವೀಕ್ಷಕರು, ಹಿತೈಷಿಗಳು ಮತ್ತು ಸಕ್ರಿಯವಾಗಿ ಸಹಕರಿಸಿದ ಎಲ್ಲ ಆಪ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ದಿಟ್ಟವಾಗಿ ಮುನ್ನಡೆಸಿದ ನಮ್ಮ ಹಾಸನ್ ಟಿವಿ ತಂಡದ ಸರ್ವ ಸದಸ್ಯರಿಗೂ ಅಭಿನಂದನೆಗಳು. ಮಾಧ್ಯಮ ರಂಗದಲ್ಲಿನ ಪರ್ಯಾಯ ಧೋರಣೆಗಳೊಂದಿಗೆ ದುರ್ಬಲರ, ಅಸಹಾಯಕರ ಧ್ವನಿಯಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಹಾಸನದ ಮನೆ ಮಾತಾದ ಮಾಧ್ಯಮ ನಮ್ಮದು. ನಮ್ಮ ಹಾಸನ್ ಟಿವಿ ಉದ್ಯಮದಂತೆ ಬಂಡವಾಳಶಾಹಿಗಳ, ರಾಜಕಾರಣಿಗಳ ಆಶ್ರಯ ಪಡೆಯದೆ, ಒಂದು ಪಕ್ಷ, ಒಂದು ವ್ಯಕ್ತಿ, ಒಂದು ಧರ್ಮದ ಮುಖವಾಣಿಯಾಗದೆ, ಯಾರನ್ನೂ ಅವಲಂಬಿಸದೆ ಸ್ವಾತಂತ್ರ್ಯ ಮಾಧ್ಯಮವಾಗಿ ನಡೆದು ಬಂದಿದೆ. ನಮ್ಮ ಹಾಸನ್ ಟಿವಿಯೊಂದಿಗೆ ಅನೇಕ ಕನಸುಗಳು ಹೊತ್ತು ಬಂದ ಎಷ್ಟೋ ಅನೇಕ ಡಿಜಿಟಲ್ ಮಾಧ್ಯಮಗಳು ಸದ್ದಿಲ್ಲದೆ ಕಣ್ಮರೆಯಾಗಿದ್ದಾರೆ. ಇಂತಹ ಕಷ್ಟಕರ ಪರಿಸ್ಥಿತಿಯನ್ನ ಎದುರಿಸಿ ನಮ್ಮ ಹಾಸನ್ ಟಿವಿ ಸಾಗುತ್ತಾ ಬಂದಿದೆ. ಹಾಸನ ಜಿಲ್ಲೆಯ ಅನೇಕ ಜನಪರ ಸಂಘಟನೆಗಳ ಪರವಾಗಿ ಅವರ ಧ್ವನಿಯಾಗಿ ಅಳಿಲು ಸೇವೆ ಮಾಡಿದೆ. ನಮ್ಮ ಹಾಸನ್ ಟಿವಿ ಹಾಸನದಲ್ಲಿ ಕ್ರಾಂತಿ ಮಾಡುವ ಸುದ್ದಿಗಿಂತ ಪರಿವರ್ತನೆ ಮಾಡುವ ಸುದ್ದಿಯ ವಿಮರ್ಶೆಗೆ ಬಹಳ ಒತ್ತು ನೀಡಿದೆ. ಈ ನಿಟ್ಟಿನಲ್ಲಿ ನಾವು ಜನರ ನಿರೀಕ್ಷೆಯ ನಿರಾಸೆಗೆ ಕಾರಣರಾಗಿಲ್ಲ. ಜೊತೆಗೆ ಸ್ವಾತಂತ್ರ್ಯ ಮತ್ತು ಸ್ವಂತಿಕೆಯನ್ನ ಉಳಿಸಿಕೊಂಡಿದೆ. ನಮ್ಮ ಹಾಸನ್ ಟಿವಿ ಕಲೆ, ಸಾಹಿತ್ಯ, ಶಿಕ್ಷಣ, ಆರೋಗ್ಯ ಹಾಗೂ ಕೃಷಿಗೆ ಹೆಚ್ಚು ಆದ್ಯತೆಯನ್ನ ನೀಡಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡಿದೆ. ನಮ್ಮ ಹಾಸನ್ ಟಿವಿ ಹಾಸನದ ಜನನಾಡಿಯಾಗಿ ಕಾರ್ಯನಿರ್ವಹಿಸಿದೆ. ಜನ ಏನನ್ನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡು ಸ್ವಸ್ಥ ಸಮಾಜಕ್ಕೆ ಆರೋಗ್ಯಕರವಾದಂತಹ ಕಾರ್ಯಕ್ರಮಗಳನ್ನು ನೀಡಲು ಮುಂದಾಗಿದೆ. ಉತ್ತಮ ಯೋಜನೆಗಳು, ಆಲೋಚನೆಗಳು, ಚಿಂತನೆಗಳು ಒಂದು ಉತ್ತಮ ಸಮಾಜವನ್ನು ಕಟ್ಟಲು ಸಾಧ್ಯ. ಇಂತಹ ಕಾರ್ಯಕ್ರಮಗಳನ್ನು ಮಾತ್ರ ಮಾಧ್ಯಮಗಳು ನೀಡಬೇಕು ಎಂಬುದು ನಮ್ಮ ಹಾಸನ್ ಟಿವಿಯ ಧೋರಣೆಯಾಗಿದೆ. ಒಂದು ಮಾಧ್ಯಮ ಏನನ್ನ ಚರ್ಚಿಸುತ್ತಿದೆ, ಅದು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಆರೋಗ್ಯಕರ ಚರ್ಚೆ, ಸಂವಾದ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಮಾಧ್ಯಮವು ಜನಪರವಾಗಿದ್ದರೆ ಅದರ ಕೆಲಸ ಕೇವಲ ಮಾಹಿತಿ ತಲುಪಿಸುವುದಕ್ಕೆ ಸೀಮಿತವಾಗಿರುವುದಿಲ್ಲ. ಮಾಹಿತಿಗಳ ಆಧಾರದಲ್ಲಿ ಸಮಾಜದಲ್ಲಿ ಪರಿವರ್ತನೆಯನ್ನು ಸಹ ತರಲು ಸಾಧ್ಯವಾಗುತ್ತದೆ. ನಮ್ಮ ವೈಭವ, ಸಂವಿಧಾನ, ಪ್ರಜಾಸತ್ತೆ, ಸಮಾಜವಾದ, ಆದರ್ಶ, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ, ಸೇವೆ ಎಲ್ಲವನ್ನ ಅಣುಕಿಸುವ ಇಷ್ಟೊಂದು ಪ್ರಸಂಗಗಳು ನಿತ್ಯ ನಮ್ಮ ಮುಂದೆ ನಡೆಯುತ್ತದೆ. ಇವುಗಳ ಮಧ್ಯೆ 4ನೆಯ ಅಂಗ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಪತ್ರಿಕೋದ್ಯಮ ಸಹ ಟೀಕೆಗೆ ಗುರಿಯಾಗುತ್ತದೆ. ಟೀಕೆಗಳನ್ನು ಸಹ ಸಕಾರಾತ್ಮಕವಾಗಿ ಸ್ವೀಕರಿಸಿ ಮುಗುಳು ನಗೆಯ ಮೂಲಕ ನಮ್ಮ ಹಾಸನ್ ಟಿವಿ ಜನರ ಮಧ್ಯೆ ಬೆರೆತು ಕೆಲಸ ಮಾಡುತ್ತಿದೆ. ಸಮಾಜದಲ್ಲಿ ಯಾವುದೇ ನೈಜ ಸಮಸ್ಯೆಯ ಕುರಿತು ಸಂವಾದ ನಡೆಯದಂತೆ ಇಂದಿನ ಹಲವು ಮಾಧ್ಯಮಗಳು ನಡೆದುಕೊಳ್ಳುತ್ತಿವೆ. ಈ ಉದ್ದೇಶದಿಂದಲೇ ಅನೇಕ ಮಾಧ್ಯಮಗಳು ದರ್ಶನ್, ದನ, ಮಸೀದಿ, ಮಂದಿರ, ಹಲಾಲ್, ಜಡ್ಕಾ, ಅಜಾನ್, ಹಿಜಾಬ್, ಹನುಮಾನ್ ಚಾಲೀಸ್ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಜಾತಿ ವ್ಯವಸ್ಥೆಯನ್ನ ಎತ್ತಿ ಹಿಡಿಯುತ್ತಾರೆ. ಧರ್ಮ ದ್ವೇಷಗಳನ್ನ ಬಿತ್ತರಿಸುತ್ತಾರೆ. ಒಂದು ಆಶಾದಾಯಕ ವಿಷಯವೆಂದರೆ ಹಾಸನ ಜಿಲ್ಲೆಯ ಮಾಧ್ಯಮಗಳು ಇದಕ್ಕೆ ಹೊರತಾಗಿವೆ. ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ತಾಂಡವವಾಡುತ್ತಿವೆ. ರೈತರು, ಬೆಳೆಗಾರರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಉದ್ಯೋಗ ಸೃಷ್ಟಿ ಕಣ್ಮರೆಯಾಗಿದೆ. ನಮ್ಮ ಹಾಸನ್ ಟಿವಿ ಇಂತಹ ಗಂಭೀರ ವಿಷಯಗಳನ್ನು ಕೈಗೆತ್ತಿಕೊಂಡು ಬಹಳಷ್ಟು ಬಾರಿ ಚರ್ಚೆ ನಡೆಸಿದೆ. ಇನ್ನಷ್ಟು ಆಶಾದಾಯಕವಾದ ಚರ್ಚೆಗಳನ್ನು ನಡೆಸಲಿದೆ. ನಿರ್ಭೀತವಾಗಿ ಜನಪರವಾಗಿ ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವಂತಹ ಮನೋಭಾವ ಬೆಳೆಸಿಕೊಂಡಿದೆ. ನಮ್ಮ ಹಾಸನ್ ಟಿವಿ ಸುದ್ದಿಗೆ ಮಾತ್ರ ಸೀಮಿತವಾಗಿಲ್ಲ. ಪರಿಸರ ಪ್ರೇಮ, ದೇಶ ಪ್ರೇಮ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ.
ಅನೇಕ ಜನಪರ ಕಾರ್ಯಗಳಿಗೆ ಪ್ರೋತ್ಸಾಹ ಸಹ ನೀಡಿದೆ. ನಮ್ಮ ಹಾಸನ್ ಟಿವಿ ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯಲು ಜನಪರವಾಗಿ ಕಾರ್ಯನಿರ್ವಹಿಸಲು ನಿಮ್ಮ ಸಹಕಾರ ಅತ್ಯಗತ್ಯ. ಒಂದು ಮಾಧ್ಯಮವನ್ನು ಪ್ರಾಮಾಣಿಕವಾಗಿ ಇರಿಸಿಕೊಳ್ಳುವ ಜವಾಬ್ದಾರಿ ಸಮಾಜದ ಮೇಲಿದೆ. ನಿಮ್ಮೆಲ್ಲರ ಸಲಹೆ ಮೇರೆಗೆ ನಮ್ಮ ಹಾಸನ್ ಟಿವಿ ಮುನ್ನಡೆಯುತ್ತದೆ. ಇದಕ್ಕೆ ನಿಮ್ಮಗಳ ತನು, ಮನ, ಧನ ಸಹಕಾರ ಅತ್ಯಗತ್ಯವಾಗಿದೆ. ವಂದನೆಗಳು.